ಇವರಿಗೆ ಅಂಕಿ ಸಮೇತ ಹೇಳ್ತಾ ಇದ್ದಾರೆ. ಇವರಿಗೆ ಸುಪ್ರೀಂ ಕೋರ್ಟ್ ಇಡಿ ಬಗ್ಗೆ ಏನ್ ಹೇಳಿದ್ದಾರೆ ಹೇಳ್ಬೇಕಲ್ಲ. ಸುಪ್ರೀಂ ಕೋರ್ಟ್ ಅವರು ಇಡಿ ಬಗ್ಗೆ ಏನ್ ಹೇಳಿದ್ದಾರೆ? ಯಾವ ರೀತಿ ನೋಡಿ, ಅವ್ರ ಪಕ್ಷ ಈಗ ತನಿಖಾ ಸಂಸ್ಥೆ ಬಗ್ಗೆ ಇಲ್ಲಿ ಜಾಸ್ತಿ ಚರ್ಚೆ ಬೇಡ. ಇಡೀ ಸಂಸ್ಥೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ತನಿಖಾ ಸಂಸ್ಥೆ ಬಗ್ಗೆ ಇಲ್ಲಿ ಜಾಸ್ತಿ ಚರ್ಚೆ ಮಾಡಬೇಡಿ. ಅವ್ರು ಮಾತಾಡ್ತಾರೆ ಮಾತಾಡಿ. ಇಡಿ ಹೇಳಿದ್ದನ್ನ ನೀವೇನ್ ಬೇಕಾದ್ರೂ ಕೋಟ್ ಮಾಡಬಹುದು. ಅವ್ರು ಮಾತಾಡ್ಲಿ ಅದನ್ನ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಅದು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಹೇಳಿದ್ರೆ ಇವ್ರಿಗೆ ಸಿಟ್ಟು. ಏನ್ ಬೇಕಾದ್ರೂ ಅಲ್ಲ, ಪೊನ್ನಣ್ಣವರು ಮಾತಾಡ್ತಾ ಇದ್ದಾರೆ. ಕೋರ್ಟ್ ಮಾಡ್ಲಿ, ಸುಪ್ರೀಂ ಕೋರ್ಟ್ದು, ಹೈಕೋರ್ಟ್ದು ಏನೇನಿದೆ ಕೋರ್ಟ್ ಮಾಡ್ಲಿ, ನಮ್ದಲ್ಲ ಅದ ಪ್ರಶ್ನೆ. ಈಗ ಇಡಿ ಡೆಲ್ಲಿಯಲ್ಲಿ ಏನ್ ಮಾಡ್ತು, ವೆಸ್ಟ್ ಬೆಂಗಾಲ್ ಏನ್ ಮಾಡ್ತು, ಇಲ್ಲೇನ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಇಡಿ ಏನ್ ಇವಾಗೇನು ಪ್ರಾರಂಭ ಆಗಿಲ್ಲ, ಹಿಂದೇನು ಪ್ರಾರಂಭ ಆಗಿದೆ. ನೀವು ಹಂಗೆಲ್ಲ ಚರ್ಚೆ ಮಾಡಕ್ ಹೋದ್ರೆ ಹಾಗಾದ್ರೆ ಜನಾರ್ದನ್ ರೆಡ್ಡಿನ ಯಾಕೆ ಒಳಕ್ ಹಾಕಿದ್ರಿ? ಯಡಿಯೂರಪ್ಪನವ್ರನ್ನ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇತಿಹಾಸದಲ್ಲಿ ಯಾಕೆ ಒಳಕ್ ಹಾಕಿದ್ರಿ? ಅವತ್ತು ನಿಮ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ನಿಮ್ ಸರ್ಕಾರ ಇತ್ತು, ಹಾಕಿದ್ರಿ. ಅವತ್ತು ನಾವು ಕ್ವಶನ್ ಮಾಡಿದ್ರೆ ನೀವ್ ಹಂಗೆ ಮಾಡ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ನೀವೇ ಉತ್ತರ ಏನು? ತಪ್ಪು ಮಾಡಿದ್ದಾರೆ ಅಂತ. ಬಿಜೆಪಿ ಸರ್ಕಾರ ಸರ್ಕಾರ ಅದೆಲ್ಲ ಎಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಒಳಕ ಹಾಕಿದ್ದಾರೆ. ನಾಯಕರು ಒಂದು ವಿಷಯ ಇಡಿ ಆಯ್ತು, ಇವತ್ತು ನಾಗೇಂದ್ರ ಈಗ ಕಳ್ಳ ಅಲ್ಲ, ಈಗ ಸತ್ಯ. ಅಧ್ಯಕ್ಷರೇ, ನಾಗೇಂದ್ರನ ಎಷ್ಟು ಸರ್ಕಾರ ಬಂದ ಮೇಲೆ ಇಡಿ ರಾಜಕೀಯ ವ್ಯಕ್ತಿಗಳ ಮೇಲೆ ಸಮೇತ ಹೇಳ್ತಾ ಇದ್ದಾರೆ. 53% ನಮ್ಮ ಸರ್ಕಾರ ಪಾತ್ರ ಇಲ್ಲ, ಮಂತ್ರಿ ಪಾತ್ರ. ಇಡಿ ಬಗ್ಗೆ ಚರ್ಚೆ ಮಾಡಿದ್ರೆ ಪೊನ್ನಣ್ಣ ಮಾತಾಡ್ಲಿ. 115 ಜನ ಅಪೋಸಿಷನ್ ಪಾರ್ಟಿ ಆಯ್ತಮ್ಮ, ಇನ್ನೂ ಚರ್ಚೆ ಮಾಡೋದ್ರ ಬಗ್ಗೆ. 121ರಲ್ಲಿ 115 ಜನ ಅಪೋಸಿಷನ್ ಪಾರ್ಟಿ. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ಹಾಕುವ ಕೇಸು 400% ಜಾಸ್ತಿ ಆಗಿದೆ. ಹಿಂದೆ ಯುಪಿಎ ಗವರ್ಮೆಂಟ್ ಇದ್ದಾಗ ಆವಾಗ ಆಪೋಸಿಷನ್ ಮೇಲೆ ರೂಲಿಂಗ್ ಪಾರ್ಟಿ ಮೇಲೆ ಆಲ್ಮೋಸ್ಟ್ ಈಕ್ವಲ್. ಈಗ ನಿಜವಾಗಿ ಸುಪ್ರೀಂ ಕೋರ್ಟ್ ಪೊನ್ನಣ್ಣ ಮಾತಾಡ್ತಿದ್ದಾರೆ. ಈಗ ಅದು ಸಪ್ರೇಟ್ ದಿವಸ ಚರ್ಚೆ ಮಾಡೋದಕ್ಕೆ ಸಂಬಂಧ, ಅದು ಸಪ್ರೇಟ್ ಚರ್ಚೆ ಮಾಡೋ. ಪೊನ್ನಣ್ಣ ಮಾತಾಡಿ ಮಾತಾಡಿ ಮಾತಾಡಿ. ನೀವ್ ಯಾಕೆ ಪರಸ್ಪರ ಮಾತಾಡ್ತೀನಿ ಇವ್ರೆ? ಅಲ್ಲ ಅಶೋಕ್, ನೀವ್ ಯಾಕೆ ಆ ಕಡೆ ಕಡೆ ಮಾತಾಡಿ? ಪ್ರಿಯಾಂಕಾ ಅವ್ರೆ, ನೀವ್ ಯಾಕೆ ಆ ಕಡೆ ಕಡೆ ಮಾತಾಡಿ? ಪೊನ್ನಣ್ಣಲ್ಲಿ ಮಾತಾಡಿ ಮುಗಿಸಿ. ಇಲ್ಲಿ ಸಮೇತ ಮಾತಾಡ್ತಾ ಇದ್ದಾರೆ. ಮಾತಾಡಿ.